ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ಮದುವೆಗೆ ಒಪ್ಪದಿದ್ದಕ್ಕೆ ಹಿಂದೂ ಮಹಿಳೆಯ ಹತ್ಯೆ ನಡೆದಿದೆ. ಅನ್ಯ ಧರ್ಮೀಯ ಯುವಕನಿಂದ ರಂಜಿತಾ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ. ಯಲ್ಲಾಪುರದಲ್ಲಿ ರಫೀಕ್ ಎಂಬಾತನಿಂದ ಕೃತ್ಯ ನಡೆದಿದೆ. ಆರೋಪಿ ಬಂಧನಕ್ಕೆ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ. ಇಂದು ಯಲ್ಲಾಪುರ ಬಂದ್ಗೆ ಕರೆ ಕೊಟ್ಟಂತಹ ಸಂಘಟನೆಗಳು ಪಟ್ಟಣದಲ್ಲಿ ಮೊಕ್ಕಾಂ ಹೂಡಿರುವಂತಹ ಪೊಲೀಸರು ಮದುವೆಗೆ ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಿಂದೂ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಆರೋಪಿ ರಫೀಕ್ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಒಂದ್ ಕಡೆ ಒತ್ತಾಯವನ್ನ ಮಾಡಿದೆ. ಈಗಾಗಲೇ ಕೆಲ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಇವತ್ತು ಯಲ್ಲಾಪುರವನ್ನ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದೆ. ಹಿಂದೂ ಮಹಿಳೆ ಈ ಆರೋಪಿ ರಫೀಕ್ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಈ ಮಹಿಳೆ ಮದುವೆಗೆ ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಆರೋಪಿ ರಫೀಕ್ ಈ ಮಹಿಳೆಯನ್ನ ಕೊಲೆ ಮಾಡಿದ್ದಾರೆ. ಏನ್ ಮಾಡ್ತಾ ಇದ್ದೀರಿ ಸರ್ ನೀವು? ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸರಿಗೆ ಇನ್ನೊಬ್ರು ಕೈ ಕೆಳಗೆ ಆಗ್ತದೆ. ಬಲಿಯಾದವರು ಯಾರಾಗ್ತಾ ಇದ್ದಾರೆ? ನಾವೇ ಹಿಂದೂಗಳು. ಪ್ರತಿ ದಿವಸ ನೋಡಿ ಏನ್ ಮಾಡ್ತೀರಿ ನೋಡಿ. ಬಾಕಿ ಕೆಲಸ ಎಲ್ಲ ನಮ್ಮದು ಮುಂದುವರಿತದ, ಯಾವ್ದು ನಿಲ್ಲೋದಿಲ್ಲ. ಮತ್ತೆ ನಾಳೆ ನೋಡಿ ಸರ್ ಅಂತ್ಯಕ್ರಿಯೆ ಮಾತ್ರ ನೋಡಿ ಆಗೋದಿಲ್ಲ. ಯಾಕಂದ್ರೆ ನಾಳೆ ನಮ್ ಜನನು ಬರ್ತಾರ. ಇದು ಸಾಯಂಕಾಲ ಆಗ್ತಾ ಇದೆ. ನೀವೀಗ ಇನ್ವೆಸ್ಟಿಗೇಷನ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ. ನಮ್ ಜೊತೆಗೂ ಹೆಣ್ಮಕ್ಳು ಇದಾರ, ಗೊತ್ತಾಯ್ತಾ? ಅವ್ರನ್ನ ಕಟ್ಕೊಂಡು ಅವನು ಇದಕ್ಕಿಂತ ಮುಂಚೆ ನನ್ನ ತಂಗಿಗೆ ಬೆನ್ನು ಹಿಡಿದು ಒಂದ್ 2-3 ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಂತೆ. ಲವ್ ಮಾಡು, ನಾ ಮದುವೆ ಆಗ್ತೇನೆ, ಹಿಂದೂರೊಳಗೆ ಬರ್ತೇನೆ ಅಂತೇಳಿ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ. ಅದಾದ ನಂತರ ಇವ್ರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಯಾಕಂತಂದ್ರೆ ನಾನು ಅಕಸ್ಮಾತ್ ಆಗಿ ಅವನಿಗೆ ಏನಾದ್ರು ಮಾಡ್ತೀನೋ ಅನ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಆದ್ರೂ ನನಗೆ ಈಗ ಸದ್ಯ ಒಂದು 15 ದಿನದ ಹಿಂದೆ ಅನ್ನೊಂದು ನಂಬರಿಂದ ಪದೇ ಫೋನ್ ಬರ್ತಾ ಇತ್ತು ನನ್ನ ತಂಗಿಗೆ. ಯಾರ ಫೋನು ಇಷ್ಟೆಲ್ಲ ಫೋನ್ ಬರ್ತಾ ಇದೆ, ಸೈಲೆಂಟ್ ಮಾಡ್ತಾ ಇದೆ ಅನ್ಕೊಂಡು ನಾನು ಫೋನ್ ಪಿಕ್ ಮಾಡಿದಾಗ ಇವನ್ ಫೋನ್ ಮಾಡಿದಾಗ ನಾನು ಜೋರ್ ಮಾಡಿದೆ. ಅವಾಗ ದಬಾಯಿಸಿದಾಗ ಅವ ಏನಂತಂದ, ಆಮೇಲೆ ಇಲ್ಲ ಮತ್ತೊಂದ್ಸಲ ಮಾಡಲ್ಲ ಅನ್ಕೊಂಡು ಮತ್ತೊಂದು ಡೈರೆಕ್ಟ್ ಆಗಿ ಬಿಟ್ಟೆ. ಇವತ್ತು ದಿನಾಂಕ 3/1/2021 ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಆಕ್ಟ್ ಜೊತೆಗೆ ಒಂದು ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕುಮಾರಿ ಅಕ್ಷತಾ ಎನ್ನುವರು 28 ವಯಸ್ಸವರು ಒಂದು ಕಂಪ್ಲೇಂಟ್ ನೀಡಿರುತ್ತಾರೆ. ಈ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ಅವರ ಅಕ್ಕರಾದ ರಂಜಿತಾ ಅನ್ನೋರು 30 ವರ್ಷ, ಅವರು ಅಡಿಗೆ ಸಹಾಯಕರಾಗಿ ರಾಂಪುರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು 12 ವರ್ಷದ ಹಿಂದೆ ಸಚಿನ್ ಕಟಾರೆ ಅವರ ಜೊತೆ ಮದುವೆ ಆಗಿ ಒಂದು 10 ವಯಸ್ಸಿನ ಮಗ ಇರ್ತಾರೆ. ಇವರು ಕಳೆದ 4 ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ಮದುವೆಗೆ ಒಪ್ಪದಿದ್ದಕ್ಕೆ ಹಿಂದೂ ಮಹಿಳೆಯ ಹತ್ಯೆ ನಡೆದಿದೆ. ಅನ್ಯ ಧರ್ಮೀಯ ಯುವಕನಿಂದ ರಂಜಿತಾ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ. ಯಲ್ಲಾಪುರದಲ್ಲಿ ರಫೀಕ್ ಎಂಬಾತನಿಂದ ಕೃತ್ಯ ನಡೆದಿದೆ. ಆರೋಪಿ ಬಂಧನಕ್ಕೆ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ. ಇಂದು ಯಲ್ಲಾಪುರ ಬಂದ್ಗೆ ಕರೆ ಕೊಟ್ಟಂತಹ ಸಂಘಟನೆಗಳು ಪಟ್ಟಣದಲ್ಲಿ ಮೊಕ್ಕಾಂ ಹೂಡಿರುವಂತಹ ಪೊಲೀಸರು ಮದುವೆಗೆ ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಿಂದೂ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಆರೋಪಿ ರಫೀಕ್ ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಒಂದ್ ಕಡೆ ಒತ್ತಾಯವನ್ನ ಮಾಡಿದೆ. ಈಗಾಗಲೇ ಕೆಲ ಸಂಘಟನೆಗಳು ಹಿಂದೂ ಪರ ಸಂಘಟನೆಗಳು ಇವತ್ತು ಯಲ್ಲಾಪುರವನ್ನ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದೆ. ಹಿಂದೂ ಮಹಿಳೆ ಈ ಆರೋಪಿ ರಫೀಕ್ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಈ ಮಹಿಳೆ ಮದುವೆಗೆ ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಆರೋಪಿ ರಫೀಕ್ ಈ ಮಹಿಳೆಯನ್ನ ಕೊಲೆ ಮಾಡಿದ್ದಾರೆ. ಏನ್ ಮಾಡ್ತಾ ಇದ್ದೀರಿ ಸರ್ ನೀವು? ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸರಿಗೆ ಇನ್ನೊಬ್ರು ಕೈ ಕೆಳಗೆ ಆಗ್ತದೆ. ಬಲಿಯಾದವರು ಯಾರಾಗ್ತಾ ಇದ್ದಾರೆ? ನಾವೇ ಹಿಂದೂಗಳು. ಪ್ರತಿ ದಿವಸ ನೋಡಿ ಏನ್ ಮಾಡ್ತೀರಿ ನೋಡಿ. ಬಾಕಿ ಕೆಲಸ ಎಲ್ಲ ನಮ್ಮದು ಮುಂದುವರಿತದ, ಯಾವ್ದು ನಿಲ್ಲೋದಿಲ್ಲ. ಮತ್ತೆ ನಾಳೆ ನೋಡಿ ಸರ್ ಅಂತ್ಯಕ್ರಿಯೆ ಮಾತ್ರ ನೋಡಿ ಆಗೋದಿಲ್ಲ. ಯಾಕಂದ್ರೆ ನಾಳೆ ನಮ್ ಜನನು ಬರ್ತಾರ. ಇದು ಸಾಯಂಕಾಲ ಆಗ್ತಾ ಇದೆ. ನೀವೀಗ ಇನ್ವೆಸ್ಟಿಗೇಷನ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ. ನಮ್ ಜೊತೆಗೂ ಹೆಣ್ಮಕ್ಳು ಇದಾರ, ಗೊತ್ತಾಯ್ತಾ? ಅವ್ರನ್ನ ಕಟ್ಕೊಂಡು ಅವನು ಇದಕ್ಕಿಂತ ಮುಂಚೆ ನನ್ನ ತಂಗಿಗೆ ಬೆನ್ನು ಹಿಡಿದು ಒಂದ್ 2-3 ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಂತೆ. ಲವ್ ಮಾಡು, ನಾ ಮದುವೆ ಆಗ್ತೇನೆ, ಹಿಂದೂರೊಳಗೆ ಬರ್ತೇನೆ ಅಂತೇಳಿ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ. ಅದಾದ ನಂತರ ಇವ್ರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಯಾಕಂತಂದ್ರೆ ನಾನು ಅಕಸ್ಮಾತ್ ಆಗಿ ಅವನಿಗೆ ಏನಾದ್ರು ಮಾಡ್ತೀನೋ ಅನ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ.
ಆದ್ರೂ ನನಗೆ ಈಗ ಸದ್ಯ ಒಂದು 15 ದಿನದ ಹಿಂದೆ ಅನ್ನೊಂದು ನಂಬರಿಂದ ಪದೇ ಪದೇ ಫೋನ್ ಬರ್ತಾ ಇತ್ತು ನನ್ನ ತಂಗಿಗೆ. ಯಾರು ಫೋನು ಇಷ್ಟೆಲ್ಲ ಫೋನ್ ಬರ್ತಾ ಇದೆ, ಸೈಲೆಂಟ್ ಮಾಡ್ತಾ ಇದೆ ಅನ್ಕೊಂಡು ನಾನು ಫೋನ್ ಪಿಕ್ ಮಾಡಿದಾಗ ಇವನ್ ಫೋನ್ ಮಾಡಿದಾಗ ನಾನು ಜೋರ್ ಮಾಡಿದೆ. ಅವಾಗ ದಬಾಯಿಸಿದಾಗ ಅವ ಏನಂತಂದ, ಆಮೇಲೆ ಇಲ್ಲ ಮತ್ತೊಂದ್ಸಲ ಮಾಡಲ್ಲ ಅನ್ಕೊಂಡು ಮತ್ತೊಂದು ಡೈರೆಕ್ಟ್ ಆಗಿ ಬಿಟ್ಟೆ. ಇವತ್ತು ದಿನಾಂಕ 3/1/2026 ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಆಕ್ಟ್ ಜೊತೆಗೆ ಒಂದು ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕುಮಾರಿ ಅಕ್ಷತಾ ಎನ್ನುವರು 28 ವಯಸ್ಸವರು ಒಂದು ಕಂಪ್ಲೇಂಟ್ ನೀಡಿರುತ್ತಾರೆ. ಈ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ಅವರ ಅಕ್ಕರಾದ ರಂಜಿತಾ ಅನ್ನೋರು 30 ವರ್ಷ, ಅವರು ಅಡಿಗೆ ಸಹಾಯಕರಾಗಿ ರಾಂಪುರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು 12 ವರ್ಷದ ಹಿಂದೆ ಸಚಿನ್ ಕಟಾರೆ ಅವರ ಜೊತೆ ಮದುವೆ ಆಗಿ ಒಂದು 10 ವಯಸ್ಸಿನ ಮಗ ಇರ್ತಾರೆ. ಇವರು ಕಳೆದ 4 ವೆಲ್ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ್ ಪ್ರವೀಣ್ ಜಾಯ್ನ್ ಆಗಿದ್ದಾರೆ. ಓಟು ಪ್ರವೀಣ್. ಥ್ಯಾಂಕ್ ಯು ಅಶ್ವಿನಿ. ಮದುವೆಗೆ ಒಪ್ಪದಿದ್ದಕ್ಕೆ ಹಿಂದೂ ಮಹಿಳೆಯ ಹತ್ಯೆ ನಡೆದಿದೆ. ಅನ್ಯ ಧರ್ಮೀಯ ಯುವಕನಿಂದ ರಂಜಿತಾ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ. ಯಲ್ಲಾಪುರದಲ್ಲಿ ರಫೀಕ್ ಎಂಬಾತನಿಂದ ಕೃತ್ಯ ನಡೆದಿದೆ. ಆರೋಪಿ ಬಂಧನಕ್ಕೆ ಹಿಂದೂ ಸಂಘಟನೆಗಳು ಪಟ್ಟು ಹಿಡಿದಿವೆ. ಇಂದು ಯಲ್ಲಾಪುರ ಬಂದ್ಗೆ ಕರೆ ಕೊಟ್ಟಂತಹ ಸಂಘಟನೆಗಳು, ಪಟ್ಟಣದಲ್ಲಿ ಮೊಕ್ಕಾಂ ಹೂಡಿರುವಂತಹ ಪೊಲೀಸರು ಮದುವೆಗೆ ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹಿಂದೂ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಆರೋಪಿ ರಫೀಕ್, ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಒಂದ್ ಕಡೆ ಒತ್ತಾಯವನ್ನ ಮಾಡಿದೆ. ಈಗಾಗಲೇ ಕೆಲ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು ಇವತ್ತು ಯಲ್ಲಾಪುರವನ್ನ ಬಂದ್ ಮಾಡಬೇಕು ಅಂತ ಕರೆ ಕೊಟ್ಟಿದೆ. ಹಿಂದೂ ಮಹಿಳೆ, ಈ ರಫೀಕ್, ಆರೋಪಿ ರಫೀಕ್ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಾ. ಈ ಮಹಿಳೆ ಮದುವೆಗೆ ಒಪ್ಪಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಆರೋಪಿ ರಫೀಕ್ ಈ ಮಹಿಳೆಯನ್ನ ಕೊಲೆ ಮಾಡಿದ್ದಾರೆ. ಈಗ ಏನ್ ಮಾಡ್ತಾ ಇದ್ದೀರಿ ಸರ್ ನೀವು? ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಇನ್ನೊಬ್ಬರು ಕೈ ಕೆಳಗೆ ಆಗ್ತದೆ. ಬರೀ ಯಾರು ಆಗ್ತಾ ಇದ್ದಾರೆ? ನಾವೇ ಹಿಂದೂಗಳು. ಪ್ರತಿ ದಿವಸ ನೋಡಿ ಏನ್ ಮಾಡ್ತೀರಿ ನೋಡಿ. ಬಾಕಿ ಕೆಲಸ ಎಲ್ಲ ನಮ್ಮದು ಮುಂದುವರಿತದ, ಯಾವ್ದು ನಿಲ್ಲೋದಿಲ್ಲ. ಮತ್ತೆ ನಾಳೆ ನೋಡಿ ಸರ್, ಅಂತ್ಯಕ್ರಿಯೆ ಮಾತ್ರ ನೋಡಿ ಆಗೋದಿಲ್ಲ. ಯಾಕಂದ್ರೆ ನಾಳೆ ನಮ್ ಜನನು ಬರ್ತಾರ. ಇದು ಸಾಯಂಕಾಲ ಆಗ್ತಾ ಇದೆ, ನಿಮಗೆ ಇನ್ವೆಸ್ಟಿಗೇಷನ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರಿ. ನಮ್ ಜೊತೆಗೂ ಹೆಣ್ಮಕ್ಳು ಇದಾರ, ಗೊತ್ತಾಯ್ತಾ? ಅವ್ರನ್ನ ಕಟ್ಕೊಂಡು ಅವನು ಇದಕ್ಕಿಂತ ಮುಂಚೆ ನನ್ನ ತಂಗಿಗೆ ಬೆನ್ನು ಹಿಡಿದು ಒಂದು 2-3 ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಂತೆ. ಲವ್ ಮಾಡು, ನಾ ಮದುವೆ ಆಗ್ತೇನೆ, ಹಿಂದೂರೊಳಗೆ ಬರ್ತೇನೆ ಅಂತೇಳಿ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ. ಅದಾದ ನಂತರ ಇವ್ರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಯಾಕಂತಂದ್ರೆ ನಾನು ಅಕಸ್ಮಾತ್ ಆಗಿ ಅವನಿಗೆ ಏನಾದ್ರು ಮಾಡ್ತೀನೋ ಅನ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಆದ್ರೂ ನನಗೆ ಈಗ ಸದ್ಯ ಒಂದು 15 ದಿನದ ಹಿಂದೆ ಅನ್ನೊಂದು ನಂಬರಿಂದ ಪದೇ ಪದೇ ಫೋನ್ ಬರ್ತಾ ಇತ್ತು ನನ್ನ ತಂಗಿಗೆ. ಯಾರು ಫೋನು ಇಷ್ಟೆಲ್ಲ ಫೋನ್ ಬರ್ತಾ ಇದೆ, ಸೈಲೆಂಟ್ ಮಾಡ್ತಾ ಇದೆ ಅನ್ಕೊಂಡು ನಾನು ಫೋನ್ ಪಿಕ್ ಮಾಡಿದಾಗ ಇವನ್ ಫೋನ್ ಮಾಡಿದಾಗ ನಾನು ಜೋರ್ ಮಾಡಿದೆ. ಅವಾಗ ದಬಾಯಿಸಿದಾಗ ಅವ ಏನಂತಂದ, ಆಮೇಲೆ ಇಲ್ಲ ಮತ್ತೊಂದ್ಸಲ ಮಾಡಲ್ಲ ಅನ್ಕೊಂಡು ಮತ್ತೊಂದು ಡೈರೆಕ್ಟ್ ಆಗಿ ಬಿಟ್ಟೆ. ಇವತ್ತು ದಿನಾಂಕ 3/1/2026 ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಆಕ್ಟ್ ಜೊತೆಗೆ ಒಂದು ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಕುಮಾರಿ ಅಕ್ಷತಾ ಎನ್ನುವರು 28 ವಯಸ್ಸವರು ಒಂದು ಕಂಪ್ಲೇಂಟ್ ನೀಡಿರುತ್ತಾರೆ. ಈ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ಅವರ ಅಕ್ಕರಾದ ರಂಜಿತಾ ಅನ್ನೋರು 30 ವರ್ಷ, ಅವರು ಅಡಿಗೆ ಸಹಾಯಕರಾಗಿ ರಾಂಪುರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು 12 ವರ್ಷದ ಹಿಂದೆ ಸಚಿನ್ ಕಟಾರೆ ಅವರ ಜೊತೆ ಮದುವೆ ಆಗಿ ಒಂದು 10 ವಯಸ್ಸಿನ ಮಗ ಇರ್ತಾರೆ. ಇವರು ಕಳೆದ 4